ಈಗ ಸರ್ ಕೆಲವರು SIR ಬಂದ ತಕ್ಷಣ ಬಹುತೇಕ ಕಡೆಗಳಲ್ಲಿ ಅಕ್ರಮ ವಲಸಿಗರು ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಯಾರು ಈ ಅಕ್ರಮ ವಲಸಿಗರು ಅಂತ ನೀವೇನು ಕನ್ಸಿಡರ್ ಮಾಡ್ತೀರಿ? ಈಗ ಸ್ವಲ್ಪ ಯಾವಾಗಲೂ ನೀವು ಚರ್ಚೆ ಆಗ್ತಾ ಇರೋದು ನೋಡ್ತಾ ಇರ್ತೀರಿ. ಬಾಂಗ್ಲಾ ಅಕ್ರಮ ವಲಸಿಗರು ಇಲ್ಲಿ ಬೆಂಗಳೂರಿನಲ್ಲಿದ್ದಾರೆ, ಕಾಫಿ ತೋಟದಲ್ಲಿದ್ದಾರೆ, ಚಿಕ್ಕಮಂಗ್ಳೂರಲ್ಲಿದ್ದಾರೆ, ಕೋಗಿಲೂರಿನಲ್ಲಿದ್ದಾರೆ, ಬೇರೆ ಬೇರೆ ಕಡೆಗಿದೆ ಅಂತ. ಈ ಕೋಗಿಲಲ್ಲಿ ಚೆಕ್ ಮಾಡಿದ್ವಿ, ಒಬ್ಬರು ಅಕ್ರಮ ಬಾಂಗ್ಲಾ ವಲಸಿಗರು ಸಿಗಲಿಲ್ಲ. ಹಂಗಂತ ಬೆಂಗಳೂರಲ್ಲಿ ಇಲ್ಲ ಅಂತ ನಾ ಹೇಳೋದಿಲ್ಲ. ಅವರು ವಲಸಿಗರು ಇರ್ಬೋದು, ಅದನ್ನು ಅಕ್ರಮ ವಲಸಿಗರನ್ನ ಕೇಂದ್ರ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ, ನಾವು ಮಾಡೋದಿಲ್ಲ. ಕೇಂದ್ರ ಸರ್ಕಾರದ ಹೋಮ್ ಡಿಪಾರ್ಟ್ಮೆಂಟಿಂದ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಆದರೆ ನಾವೀಗ ಅವರು ಮತದಾರ ಪಟ್ಟಿ ಸೇರ್ಪಡೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾವುದೇ ಕಾರಣಕ್ಕೂ ಅಕ್ರಮ ಬಾಂಗ್ಲಾ ವಲಸಿಗರಾಗಲಿ, ಯಾವುದೇ ದೇಶದವರು ಅಕ್ರಮವಾಗಿ ಬಂದಿರಲಿ ಸಕ್ರಮವಾಗಿ ಬಂದಿರಲಿ, ಆದರೆ ಯಾವ ಕಾರಣಕ್ಕೂ ಅವ್ರ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ನಮ್ಮ ದೇಶದ ನಾಗರಿಕರು ಮಾತ್ರ ನಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರು ಇರಬೇಕು. ಯಾವುದೇ ಕಾರಣಕ್ಕೂ ಬೇರೆ ದೇಶದವ್ರು ಇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಎನ್ಶೂರ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಭಾರತೀಯ ಪೌರತ್ವ ಪಡೆದುಕೊಂಡಿರೋರಿಗೆ ಮಾತ್ರ ಹೌದು, ಭಾರತೀಯ ಪೌರ ಮೊದಲ ಕಂಡೀಷನ್ನೇ ಭಾರತೀಯ ಪೌರನಾಗಿರಬೇಕು ಅಂತ ಅನ್ನೋದು. ಅವ್ರಿಗೆ ಮಾತ್ರ ಇದು, ಬೇರೆ ಯಾರಿಗೂ ಸಹ ನಮ್ಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡೋದು. ಈಗ ಡಿಜಿಟಲಿ ಕೂಡ ಕೆಲವರು ಏನು ಮಾಡ್ತಾರೆ, ಆನ್ಲೈನಲ್ಲೇ ಸಬ್ಮಿಟ್ ಮಾಡ್ತಾರೆ. ಊರಿಗೆ ಹೋಗೋಕ್ಕಾಗೋದಿಲ್ಲ ಅಥವಾ BLO ಮೀಟ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಈಗ ಎಲ್ಲವೂ ಡಿಜಿಟಲ್ ಯುಗ, ಆನ್ಲೈನಲ್ಲೇ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂತು ಅಂತ ಅಂದ್ಕೊಳ್ಳಿ. ಆ ನಂತರದಲ್ಲಿ ಅದನ್ನು ದೃಢೀಕರಿಸ್ಕೊಳ್ಳೋದು ಹೆಂಗೆ? ಮತ್ತೊಮ್ಮೆ ಆಫ್ಲೈನಲ್ಲಿ ಫಿಲಪ್ ಮಾಡ್ಕೊಳ್ಬೇಕು ಅವಶ್ಯಕತೆ ಬರುತ್ತೆ? ಇಲ್ಲ, ಆನ್ಲೈನಲ್ಲಿ ಬಂದಿದ್ದನ್ನು ನಾವು ಲಿಸ್ಟ್ ತಗೋತೀವಿ, BLOಗಳಿಗೆ ಕೊಡ್ತೀವಿ. BLOಗಳು ಒಂದ್ಸರಿ ವೆರಿಫೈ ಮಾಡ್ತಾರೆ, ಅವರಿದ್ದಾರಾ ಏನು, ಅವರೇನು ಅದೇ ಅಡ್ರೆಸ್ಸಲ್ಲಿ ಇದ್ದಾರೆ ಅಂತ ವೆರಿಫೈ ಮಾಡ್ತಾರೆ. ಆಮೇಲೆ ನಾವು ಡ್ರಾಫ್ಟಿಗೆ ಅವ್ರನ್ನ ಸೇರ್ಪಡೆ ಮಾಡ್ಕೋತೀವಿ. ಈಗ ನಮಗೆ ಸಾಕಷ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಬಂದಿವೆ. ಅವೆಲ್ಲವನ್ನ BLO ಕೊಟ್ಟು ಒಂದ್ಸರಿ ವೆರಿಫೈ ಮಾಡಿ ನಾವು ಅದನ್ನು ಡ್ರಾಫ್ಟಿಗೆ ಸೇರ್ಪಡೆ ಮಾಡ್ಕೋತೀವಿ. ಅಂತಿಮವಾಗಿಯೂ ಸಹ ಅದು ಮತದಾರ ಪಟ್ಟಿಯಲ್ಲಿ ಕರೆಕ್ಟ್ ಇದೆ ಅಂತ ಆದರೆ ಸೇರ್ಪಡೆ ಆಗುತ್ತೆ. ಓಕೆ. ಇಲ್ಲ ಅಂತ ಹೇಳಿದ್ರೆ ಆಫ್ಲೈನಲ್ಲಿ ಮತ್ತೊಮ್ಮೆ ಫಿಲ್ ಮಾಡಬೇಕಾದ ಅವಶ್ಯಕತೆನೇ ಬರೋದು? ಖಂಡಿತ ಇಲ್ಲ. ಆನ್ಲೈನಲ್ಲಿ ಯಾರ್ಯಾರು ಫಿಲ್ ಮಾಡಿದರೋ ಅವರು ಮತ್ತೆ ಆಫ್ಲೈನಲ್ಲಿ ಫಿಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಆನ್ಲೈನಲ್ಲಿ ಇರೋದನ್ನೇ ನಾವು ಪ್ರಿಂಟ್ ತೊಗೊಂಡು BLOಗಳಿಗೆ ಕೊಡ್ತೀವಿ. ಅವರು ವೆರಿಫೈ ಮಾಡ್ತಾರೆ, ಮನೆಗೆ ಹೋಗಿ ಕರೆಕ್ಟ್ ಇದೆ ಅಂತ ಅಂದರೆ ನಾವು ಅದನ್ನು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಈಗ ಅನಕ್ಷರಸ್ಥರಿರ್ತಾರೆ ಕೆಲವು ಕುಟುಂಬಗಳಲ್ಲಿ, ಈಗಲೂ ಕೂಡ ಹಳ್ಳಿಗಳಲ್ಲಿ ಅನಕ್ಷರಸ್ಥರಿದ್ದಾರೆ. ಅವರ ಫಿಲಪ್ ಮಾಡುವಂಥ ಸಮಸ್ಯೆ ಎದುರಾಗುತ್ತೆ ಅವರಿಗೆ. ಆಗ ಯಾವ ಸಹಾಯವನ್ನು ಪಡೆದುಕೊಳ್ಬೇಕು? ಈಗ ಚುನಾವಣಾ ಆಯೋಗ ಅದಕ್ಕೂ ಸಹ ಭಾಳ ಆಲೋಚನೆ ಮಾಡಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ದಾರೆ. ಈಗ ನಾವು ಪ್ರತಿ ಗ್ರಾಮ ಪಂಚಾಯತಲ್ಲಿ ಮಾಡಿದ್ದಾರೆ, ರೂರಲಲ್ಲಿ. ನಮ್ಮಲ್ಲಿ ಪ್ರತಿ ವಾರ್ಡಲ್ಲಿ ಅಲ್ಲಿ ನಾವು ಅಧಿಕಾರಿಗಳನ್ನ ಕೂರಿಸಿದ್ದೀವಿ, ಸಿಬ್ಬಂದಿ ವರ್ಗದವ್ರನ್ನ ಕೂರಿಸಿದ್ದೀವಿ, ಕಂಪ್ಯೂಟರ್ ಕೊಟ್ಟಿದ್ದೀವಿ. ಯಾರಾದರೂ ಬಂದರು ಅಂತಂದರೆ ಅವ್ರಿಗೆ ಫಿಲ್ ಮಾಡಿಕೊಡ್ತೀವಿ. ಪ್ಲಸ್ ಅವ್ರದ್ದು 2012 ಮತದಾರ ಪಟ್ಟಿಯಲ್ಲಿ ಎಲ್ಲಿ ಹೆಸರಿತ್ತು ಅಂತ ನಾವು ಅಲ್ಲೇ ಸರ್ಚ್ ಮಾಡಿ ಅದನ್ನು ಫಿಲ್ ಮಾಡಿ ಅವ್ರ ಹತ್ರ ಸೈನ್ ತೊಗೊಂಡು ಕೊಟ್ಬಿಡ್ತೀವಿ. ಓಕೆ ಸರ್. ಈಗ ಹೇಮಾವತಿ ಅಂತ ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಹೇಮಾವತಿ ಅವರೇ. ನಮಸ್ಕಾರ. ಮಾತಾಡಿ. ಜಗದೀಶ್ ಸರ್ ಇದ್ದಾರೆ, ಹೇಳಿ ಅಮ್ಮ, ಮಾತಾಡಿ. ಹಲೋ, ಹೇಳಿ, ಕೇಳ್ತಾ ಇದೆ, ಹೇಳಿ. ಅದೇ ಸರ್, ನಾವು ಶ್ರೀನಗರದಲ್ಲಿ ಓಟ್ ಹಾಕಿದ್ದು. ಮಾದನಾಯಕನಹಳ್ಳಿ ಇದೀವಿ ನಾವು. ಇವಾಗ ಮಾದನಾಯಕನಹಳ್ಳಿಗೆ ಮಾಡ್ಕೊಡ್ಲಿಲ್ಲ, ಅದೆಲ್ಲ ಭರ್ತಿ ಮಾಡಿ ಅಲ್ಲೇ ಇಸ್ಕೊಂಡ್ರು, ಒಂದು ಸೈನ್ ಹಾಕಿ. ಅದಕ್ಕೆ ಫೋಟೋ ಅಂಟಿಸ್ಲಿಲ್ಲ ಅವರು. ಫೋಟೋ ಅಂಟಿಸ್ಬೇಕು ಅಂತ ಹೇಳ್ತಾ ಇದ್ರು, ಫೋಟೋನೇ ಇಸ್ಕೊಂಡಿಲ್ಲ. ಏನು ಪರವಾಗಿಲ್ಲ ಮೇಡಮ್ ಅಂತ ಅವರೇ ಭರ್ತಿ ಮಾಡಿದ್ರು. ನೀವ್ ಹೇಳಿದ ರೀತಿ ಬರ್ದೇ ಇಲ್ಲ, ಅವ್ರು ಏನೇನೋ ಬರ್ದಿದ್ದಾರೆ. ಈಗ ಅದು ಅರ್ಥ ಆಗ್ತಾ ಇಲ್ಲ. ಫೋಟೋ ಇತ್ತ ಅದರಲ್ಲಿ? ಫೋಟೋ ಐತೆ, ವೋಟಿಂಗ್ ಲಿಸ್ಟಲ್ಲಿ ಫೋಟೋ ಇದೆ. ಅಲ್ಲ, ಈಗ ಫಾರ್ಮ್ ಕೊಟ್ರಲ್ಲ, ನಿಮಗೆ ಫಾರ್ಮ್ ತೋರಿಸಿದ್ರಲ್ಲ ಫಿಲ್ ಮಾಡಕ್ಕೆ, ಅದ್ರಲ್ಲಿ ನಿಮ್ಮ ಫೋಟೋ ಇತ್ತು ತಾನೆ? ಅವರೇ ಭರ್ತಿ ಮಾಡ್ಕೊಂಡ್ರು, ನಮಗೆ ಬರಲ್ಲ ಅಂದಿಕ್ಕೆ. ಆಯ್ತು, ನಿಮ್ಮ ಫೋಟೋ ನಿಮ್ದು ಸರಿ ಇತ್ತ? ನಿಮ್ದೇ ಫೋಟೋ ಇತ್ತಾ? ನಮ್ದೇ ಫೋಟೋ ಇತ್ತು, ನಮ್ಮ ಹುಡುಗಂದು ಫೋಟೋ ಇತ್ತು. ಅದೇ ಸಾಕು, ಅದೇ ಫೋಟೋ ಸಾಕು. ಅದೇನು ಅದರಿಂದ ಏನು ಆತಂಕ ಪಡಬೇಕಾಗಿಲ್ಲ. ನಿಮ್ಮದು ಮತದಾರ ಪಟ್ಟಿ ಹೆಸರು ಬರುತ್ತೆ. ಈ ಡ್ರಾಫ್ಟ್ ಏನು ನಾವು ಕರಡು ಮತದಾರ ಪಟ್ಟಿಯನ್ನು ಆಗಸ್ಟ್ 5ನೇ ತಾರೀಕು ಹಾಕ್ತೀವಲ್ಲ, ಅದರಲ್ಲಿ ನಿಮ್ಮ ಹೆಸರು ಬರುತ್ತೆ. ಈಗೇನಾಗುತ್ತೆ, ಯಾರಿಗೆ ತುಂಬಕ್ಕೆ ಬರೋದಿಲ್ಲ ನಮ್ಮವರೇ ಫಿಲ್ ಮಾಡ್ಕೋತಾರೆ BLOಗಳು. ಹಾಗಾಗಿ ಅದರಿಂದ ಏನು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ. ಅವರು ನಿಮ್ಮಂಗೆ ಹೇಳಿದ್ರು, ಅದಕ್ಕೆ ಭಯ ಆಯಿತು, ಫೋನ್ ಮಾಡಿ. ಏನಿಲ್ಲ, ಏನು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಬರುತ್ತೆ. ಎಸ್, ಧನ್ಯವಾದಗಳು ಹೇಮಾವತಿ ಅವರೇ. ಈಗ